ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಊಟಕ್ಕೆ ಚಪಾತಿ, ಮುದ್ದೆ, ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಚಳಿಗಾಲದಲ್ಲಿ ಹಸಿ ಕಾಳುಗಳು ಯಥೇಚ್ಛವಾಗಿ ದೊರೆಯುತ್ತದೆ. ಹಾಗಾಗಿ ಇವತ್ತು ನಾನು ಹಸಿ ತೊಗರಿ ಹಾಗೂ ಮಂಗಳೂರು ಸೌತೆಯನ್ನು ಬಳಸಿ ಒಂದು ಟೇಸ್ಟಿಯಾದ ಹುಳಿಯನ್ನು ಮಾಡ್ತಾ ಇದ್ದೇನೆ. ಈ ಹುಳಿ ಇದೆಯಲ್ಲ, ಮಂಗಳೂರು ಉಡುಪಿ ಕಡೆ ಕೊಂಕಣಿ ಕಮ್ಯುನಿಟಿಯವರು ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಕಮ್ಯುನಿಟಿಯವರು ಮಾಡುವಂತಹ ಟೇಸ್ಟಿಯಾದ ರೆಸಿಪಿ ಬುತ್ತಿ. ಇದು ಬಹಳ ರುಚಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಕೂಡ ಬಹಳ ಕಡಿಮೆ. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯ ಈ ಬುತ್ತಿ ಯಾವುದ್ರ ಜೊತೆ ಬೇಕಾದರೂ ಸೈಡ್ ಡಿಶ್ ಆಗಿ ಇದು ಹೊಂದಿಕೊಳ್ಳುತ್ತದೆ. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಇದಕ್ಕೆ ಬೇಕಾಗುವ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿ ತೊಗರಿ ಹಾಗೂ ಸೌತೆಕಾಯಿ. ಸೌತೆಕಾಯಿಯ ಸಿಪ್ಪೆ ಹಾಗೂ ಬೀಜದ ಭಾಗವನ್ನು ತೆಗೆದು ಮೀಡಿಯಮ್ ಸೈಜಿನ ಹೋಳು ಮಾಡಿ ತೊಳೆದಿಲ್ಲಿ ಇಟ್ಟಿದ್ದೇನೆ. ಹಾಗೂ ತೊಗರಿಯನ್ನು ಸಹ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಸಾಧಾರಣ ಒಂದು ಅರ್ಧ ಕೆಜಿಯಷ್ಟು ಹಸಿ ತೊಗರಿಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಬೇಯಿಸಿಕೊಳ್ಬೇಕು. ಹಾಗಾಗಿ ತೊಳೆದಿಟ್ಟ ಈ ತೊಗರಿಯನ್ನು ಕುಕ್ಕರ್ ಪ್ಯಾನಿಗೆ ಸೇರಿಸಿ ಸಾಧಾರಣ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸುವ, 1/4 ಸ್ಪೂನ್ ಅರಿಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಸೀಟಿಯನ್ನು ತೆಗಿಬೇಕು. ಇದು ಬೇಯುವಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡೋಣ. ಮಸಾಲೆಗೆ ಇಲ್ಲಿ ಕೆಲವು ಸಾಮಗ್ರಿಗಳನ್ನು ತೆಗೆದಿಟ್ಟಿದ್ದೇನೆ. ಅರ್ಧ ತೆಂಗಿನಕಾಯಿಯ ತುರಿ, ಹುರಿದ ಒಂದು 8 ಗಿಡ್ಡ ಮೆಣಸು, 4 ಬ್ಯಾಡಗಿ ಮೆಣಸು, ಇದರ ಜೊತೆಗೆ ಚಿಕ್ಕ ಹುಳಿ ಹಾಗೂ ಒಂದು 2 ಸ್ಪೂನಷ್ಟು ಹಸಿ ಕೊತ್ತಂಬರಿ, ಇವಿಷ್ಟನ್ನು ಬಳಸ್ತಾ ಇದ್ದೇನೆ. ತೆಗೆದಿಟ್ಟ ಸಾಮಗ್ರಿಗಳನ್ನು ಒಂದೊಂದಾಗಿ ನಾವೀಗ ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳುವ. ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದನ್ನು ರುಬ್ಬಿ ತರ್ತಾ ಇದ್ದೇನೆ. ಇದನ್ನು ತುಂಬ ಸ್ಮೂತಾಗಿ ರುಬ್ಬಬೇಕಾಗಿಲ್ಲ, ಸಾಧಾರಣ ಒಂದು ಹದದಲ್ಲಿ ಇದನ್ನು ರುಬ್ಬಿದರೆ ಸಾಕು. ಈಗ ನೋಡಿ, ರುಬ್ಬಿದ ಮಸಾಲೆಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿ ಇಟ್ಟಿದ್ದೇನೆ. ಈ ಬದಿ ಕುಕ್ಕರ್ಗೆ 2 ಸೀಟಿ ಬಂದಾಗಿದೆ. ಈಗ ಇದರ ಲಿಡ್ಡನ್ನು ಇಲ್ಲಿ ಓಪನ್ ಮಾಡಿದ್ದೇನೆ. ಈಗ ಇದರಲ್ಲಿ ನಾವು ತೊಳೆದಿಟ್ಟ ಸೌತೆಕಾಯಿಯ ಹೋಳನ್ನು ಸೇರಿಸಬೇಕು ಹಾಗೂ ಇದಕ್ಕೆ 1 ಸೀಟಿಯನ್ನು ತೆಗಿಬೇಕು. ಹೋಳುಗಳು ಸೇರಿಸಿದ ನಂತರ ಪುನಃ ನೀರು ಸೇರಿಸುವ ಅಗತ್ಯ ಇಲ್ಲ. ಯಾಕೆ ಹೇಳಿದರೆ ಸೌತೆಕಾಯಿಯನ್ನು ಬೇಯಿಸುವಾಗ ನೀರು ರಿಲೀಸ್ ಆಗ್ತದೆ, ಅಷ್ಟೇ ಸಾಕು. ಇದು ಬೇಯುವಷ್ಟರಲ್ಲಿ ಇದರ ಒಗ್ಗರಣೆಗೆ ತಯಾರು ಮಾಡೋಣ. ಈಗ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ಇದರಲ್ಲಿ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಒಂದು 2 ನೀರುಳ್ಳಿಯನ್ನು ಈ ರೀತಿ ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ. ಇದರಲ್ಲಿ ಒಂದು 1/4 ಭಾಗದಷ್ಟು ನೀರುಳ್ಳಿಯನ್ನು ಈ ಒಗ್ಗರಣೆಗೆ ಸೇರಿಸಿಕೊಳ್ಳುವ. ಉಳಿದ 1/4 ಭಾಗ ಪಕ್ಕಕ್ಕಿಡುವ. ಇದನ್ನು ನಂತರ ನಾವು ಉಪಯೋಗಿಸ್ತಾ ಇದ್ದೇವೆ. ಒಗ್ಗರಣೆಗೆ ಸೇರಿಸಿದ ನೀರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೀರುಳ್ಳಿಯನ್ನು ಮೀಡಿಯಂ ಫ್ಲೇಮಲ್ಲಿ ಕೆಂಪಗಾಗುವವರೆಗೆ ಹುರ್ಕೊಳ್ಳುವ. ಈ ಬದಿ ಕುಕ್ಕರಲ್ಲಿ ಹಾಕಿದ ಸೌತೆಕಾಯಿಗೆ 1 ಸೀಟಿ ಬಂದಾಗಿದೆ. ಸೌತೆಕಾಯಿ ನೋಡಿ 80% ಬೆಂದಿದೆ. ಈಗ ಇದನ್ನು ಮಸಾಲೆ ಜೊತೆಗೆ ಸೇರಿಸಿಕೊಳ್ಬೇಕು ಹಾಗೂ ಬೇಯಿಸಿಕೊಳ್ಳುವ. ತೊಗರಿ, ಸೌತೆಕಾಯಿ, ನೀರುಳ್ಳಿಯ ಒಗ್ಗರಣೆ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸಬೇಕು. ಹಾಗೂ ಉಳಿದಿಟ್ಟ ನೀರುಳ್ಳಿ ಇದೆಯಲ್ಲ, 1/4 ಭಾಗದಷ್ಟು, ಅದನ್ನು ಸಹ ಸೇರಿಸುವ. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಈಗ ನೋಡಿ, ಸೌತೆಕಾಯಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಸೇರಿಸಿದ ಹಸಿ ನೀರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ. ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸುವ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ತೊಗರಿ, ಸೌತೆಕಾಯಿ ಜೊತೆಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಳ್ಳೆ ಇದನ್ನು ಕುದಿಸಿಕೊಳ್ಬೇಕು. ಕಪ್ಪಷ್ಟು ನೀರನ್ನು ಸೇರಿಸುವ ಹಾಗೂ ಲಿಡ್ ಮುಚ್ಚಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳುವ. ಈಗ ನೋಡಿ, ಒಂದು 4 ನಿಮಿಷ ಬಿಟ್ಟು ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮಸಾಲೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಇದು ಇನ್ನೂ ಗಟ್ಟಿ ಮಾಡಬಾರ್ದು, ತಂದ ನಂತರ ಇದು ಇನ್ನಷ್ಟು ಗಟ್ಟಿ ಆಗ್ತದೆ. ಅಷ್ಟೇ ನೋಡಿ, ಟೇಸ್ಟಿಯಾದ ಹಸಿ ತೊಗರಿ ಹಾಗೂ ಸೌತೆಕಾಯಿಯ ಬುತ್ತಿಯಲ್ಲಿ ರೆಡಿಯಾಗಿದೆ. ತುಂಬ ರುಚಿ ಆಗ್ತದೆ. ಈ ಹುಳಿಯನ್ನು ಮಧ್ಯಾಹ್ನದ ಊಟಕ್ಕೆ ದೋಸೆ, ಚಪಾತಿ, ಮುದ್ದೆ ಜೊತೆ ಸವಿಬಹುದು. ನೆಕ್ಸ್ಟ್ ಟೈಮ್ ನೀವು ಹುಳಿ ಮಾಡುವಾಗ ಈ ರೀತಿ ತೊಗರಿಯನ್ನು ಬಳಸಿ ಈ ರೀತಿಯ ಕೊಂಕಣಿ ಶೈಲಿಯ ಬುತ್ತಿಯನ್ನು ತಯಾರಿಸಿ ಮನೆ ಮಂದಿ ಜೊತೆಗೆ ಸವಿಯಿರಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.